ಹಾಯ್ ಹಲೋ ಫ್ರೆಂಡ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಇವತ್ತು ನಾನು ನಮ್ಮೂರಲ್ಲಿ ಹೋಗಿದ್ದೆ ಜಾತ್ರೆಗೆ ಅಂತ. ಅಲ್ಲಿ ನನ್ನ ತಮ್ಮನ ಮನೆ ಹತ್ರ ತುಂಬ ಚೆನ್ನಾಗಿ ಬೆಳೆದಿತ್ತು ಹೂವಿನ ಗಿಡ. ಅದು ವಿಡಿಯೋ ಮಾಡ್ಕೊಳ್ಳೋಣ ಅನ್ನಿಸ್ತು, ವಿಡಿಯೋ ಮಾಡಿಕೊಂಡೆ. ನೋಡಿ, ಕೆಂಪು ಗುಲಾಬಿ, ಬಿಳಿ ಗುಲಾಬಿ, ಹಾಗೆ ಬಟನ್ಸು ಗುಲಾಬಿ ಪೂಜೆ ಗಿಡದು ಬಂಚ್ ಬಿಡುತ್ತದು, ಆರೆಂಜ್ ಕಲ್ಲರು ಎಲ್ಲ ಇತ್ತು. ವಿಡಿಯೋ ಮಾಡಬೇಕು ಅನ್ನಿಸ್ತು, ಮಾಡಿಕೊಂಡೆ. ನೋಡಿ, ಅದು ಪಾಳು ಬಿದ್ದೋಗಿದೆ, ನಮ್ಮ ತಾತನ ಮನೆ ಅದು. ಇಲ್ಲೇ ನೋಡಿ, ಇಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕಿದ್ದಾರೆ, ಬರ್ತಾಯಿದೆ. ಇವಾಗ ತಾನೇ ಹಾಕಿದ್ದಾರೆ, ಹೊಸ್ದಾಗಿ ಬರ್ತಾಯಿದೆ. ಇದು ಪಾರಿಜಾತ ಗಿಡ. ಮತ್ತು ನೋಡಿ, ದಾಸವಾಳ ಎರಡು ದೊಡ್ಡ ಮರ ಥರ ಇದೆ. ಎರಡು ದೊಡ್ಡ ದಾಸವಾಳ ಗಿಡಗಳಿದೆ, ತುಂಬ ಹೂ ಬಿಡುತ್ತೆ. ನೋಡಿ, ಇಲ್ಲಿ ಕನಕಾಂಬರ ಎಷ್ಟೊಂದಿದೆ, ತುಂಬಾ ಕನಕಾಂಬರ ಇದೆ. ಅದನ್ನು ಬಿಡಿಸ್ಕೊಳ್ಳೋಣ ಅಂತ ಹೋಗಿದ್ದೆ ನಾನು. ನೋಡ್ಬಿಟ್ಟು ಎಲ್ಲ ವಿಡಿಯೋ ಮಾಡೋಣ ಅನ್ನಿಸ್ತು, ಹಾಗಾಗಿ ಮಾಡಿದೆ ಒಂದು ಚಿಕ್ಕ ವಿಡಿಯೋ. ಕರ್ಬೇವಿನ ಸೊಪ್ಪು ಮರ ಒಂದು 4-5 ಇದೆ. ಎಷ್ಟು ಚೆನ್ನಾಗಿ ಹೊಡೆದಿದೆ ಅಂದರೆ, ಕಿತ್ಕೊಂಡ್ರೆ ಅದು ಲವಂಗ ಮತ್ತು ನಾಟಿ ಕರಿಬೇವು ತುಂಬ ಚೆನ್ನಾಗಿರುತ್ತೆ. ಅದು ಇದೆ ಕನಕಾಂಬರ, ಸಿಕ್ಕಾಪಟ್ಟೆ ಕನಕಾಂಬರ ಇದೆ. ಅದರಲ್ಲಿ ನಾನು ಸ್ವಲ್ಪ ತಾನೇ ಬಿಡಿಸ್ಕೊಳಕ್ಕಾಗಲಿಲ್ಲ, ತುಂಬ ಬಿಸಿಲು ಮತ್ತು ಸೆಕೆ ಇದ್ದ ಕಾರಣ. ನೋಡಿ, ಇದು ಕಾಫಿ ಗಿಡ, ಕಾಫಿ ಬಿಡುತ್ತೆ ಅದರಲ್ಲಿ. ಇದು ಹಲಸಿನ ಮರ, ಈ ಕಡೆ ಹೋಯ್ತಲ್ಲ ವಿಡಿಯೋ ಅದು. ಮತ್ತು ಇಲ್ಲೊಂದು ಕರ್ಬೇವಿನ ಸೊಪ್ಪಿನ ಗಿಡ ಇದೆ. ಹಾಗೆ ಇದು ಎರಳಿ ಮರ, ಎರಳಿಕಾಯಿ ಬಿಡುತ್ತೆ ಇದರಲ್ಲಿ. ಇದು ಹಂಪೆಕಾಯಿ ಮರ, ದೊಡ್ಡದಾಗಿದೆ ಹಂಪೆಕಾಯಿ ಮರ. ಇದು ಎಲ್ಲ ಚೆನ್ನಾಗಿ ಚಿಗುರು ಹೊಡೆದು ಇವಾಗ ತಾನೇ ಹೂವು ಬಿಡ್ತಾ ಇದೆ. ಇದು ಕುರಿಗಳಿಗೆಲ್ಲ ಮೇವು ಹಾಕ್ಕೊಂಡಿದ್ದಾರೆ. ಬನ್ನಿ ಈ ಕಡೆ ಹೋಗೋಣ. ಈ ಕಡೆ ಸುತ್ತಿಂದು ನಂಜುಬಟ್ಲು ಗಿಡ ತುಂಬಾ ಚೆನ್ನಾಗಿ ಮೊಗ್ಗಾಗಿದೆ. ಇದು ಸೀತಾಫಲ ಗಿಡ. ಆ ಕಡೆದು ಸೀಬೆ ಮರ, ಇದು ಹಲಸಿನ ಮರ, ಇದು ಸೀಬೆ ಮರ. ನೋಡಿ, ನಂಜುಬಟ್ಲು ಹೂವು 2 ಹೂವು ಬಿಟ್ಟಿತ್ತು, ಅದನ್ನು ನಾನು ಕಿತ್ಕೊಂಡೆ. ತುಂಬ ಮೊಗ್ಗಿದೆ, ಇನ್ನೂ ಎಲ್ಲ ಈಗ ನಾಳೆ ಎಲ್ಲ ಅರಳುತ್ತೆ. ನೋಡಿ, ಕಿತ್ಕೊಂಬಂದೆ. ಇಷ್ಟು ಮಾತ್ರ ಕಟ್ಟಿದ್ದೀನಿ, ಸ್ವಲ್ಪ ಹೂವು ಕಿತ್ಕೊಂಬಂದಿದ್ದೀನಿ ದೇವಸ್ಥಾನಕ್ಕೆ ಕೊಡೋಣ ಅಂತ. ನಮ್ಮ ತಮ್ಮನ ಸೊಸೆ ಬಂದಮೇಲೆ ಕಿತ್ಕೊಳ್ಳೋಣ ಅಂತ ಸ್ವಲ್ಪ ಕಿತ್ಕೊಂಬಂದೆ. ಅಲ್ಲಿ ಬಿಸಿಲು ನನಗೆ ಓಡಾಡೋಕ್ಕಾಗಲಿಲ್ಲ, ಹಾಗಾಗಿ ಸ್ವಲ್ಪ ಕಿತ್ಕೊಂಡು ಬಂದು ಈಗ ನಾವು
ಭಕ್ತರಿಂದ ಸಂಗ್ರಹವಾಗಿತ್ತು. ಅದರಲ್ಲಿ ಒಟ್ಟು ಖರ್ಚು 84,84,750 ರೂಪಾಯಿಗಳು ಖರ್ಚಾಗಿತ್ತು. ಅದರಲ್ಲಿ ಉಳಿಕೆ 17,04,327 ರು ಉಳಿಕೆ ಆಗಿತ್ತು. ಅದರಲ್ಲಿ ಈ 17 ಲಕ್ಷದಲ್ಲಿ 15 ಲಕ್ಷವನ್ನ ನಾವು ಸುಪುತ್ರರು ಎಲ್ಲರೂ ಸೇರಿ ಆ ರಾಜಗೋಪುರವನ್ನ ಕಟ್ಟಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ಕಳೆದ ಈ ಗ್ರಾಮ ಪಂಚಾಯತಿಯ ಎಡಪಾಲದ ಧನ್ಯವಾದಗಳನ್ನ. 70 ರೂಪಾಯಿ ಕಿಚನ್ ಅದು ನಾನೇ ಕಮ್ಮಿ ಮಾಡಿಕೊಡ್ತೀನಿ ಅಷ್ಟೇ. ಅದು 70 ರೂಪಾಯಿ ಬರಲ್ಲ. ಇದಕ್ಕೆ ನಾನು ಹೇಳಿದ್ರೆ ಕಮ್ಮಿ ರೇಟ್ ಆಗಿದೆ. 70 ರೂಪಾಯಿ ಕಮ್ಮಿ ಬರಲ್ಲ. ನಾವು ಒಂದು ಇದ್ದಾಳೆ ಸಿಕ್ಕಾಪಟ್ಟೆ ಬಾರ್ಗಿನ್ ಮಾಡ್ತಾಳೆ ಅವಳು. ನೋಡಿ, ಇದು ಕಪ್ಲೇಶನ್ ಗುಡಿ ಅಂತ. ಇಲ್ಲಿ ಶಾಂತಲಾದೇವಿ ಡ್ಯಾನ್ಸ್ ಮಾಡ್ತಿದ್ದ ಜಾಗ ಅಂತ ಹೇಳಿ ನಮಗಂತೂ ಗೊತ್ತಿಲ್ಲ, ನಮ್ಮ ಹಿರಿಯರು ಹೇಳ್ತಾರೆ. ಪಾಳು ಬಿದ್ದೋಗಿದೆ. ಈಗ ನಾವು ಊರಿಗೆ ಹೊಡ್ತಾ ಇದ್ದೀವಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ.